ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಸುತ್ತೂರು ಜಾತ್ರಾ ಮಹೋತ್ಸವ 2026 ಕುರಿತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಗಾಳಿಪಟ ಸ್ಪರ್ಧೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೆಎಸ್ಎಸ್ ಪ್ರೌಢಶಾಲೆ ಸುತ್ತೂರಿನ ಭೌತ ವಿಜ್ಞಾನ ಶಿಕ್ಷಕರು ಹಾಗೂ ಗಾಳಿಪಟ ಸ್ಪರ್ಧೆಯ ಸಂಚಾಲಕರೂ ಆದ ಶ್ರೀ ವಿ ವಿನೋದ್ ಕುಮಾರ್ ಅವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಸುತ್ತೂರು ಜಾತ್ರಾ ಮಹೋತ್ಸವ 2026 ಕುರಿತ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂ ಕೋತಿಯಲ್ಲ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಗಾಳಿಪಟ ಸ್ಪರ್ಧೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಜೆಎಸ್ಎಸ್ ಪ್ರೌಢಶಾಲೆ ಸುತ್ತೂರಿನ ಭೌತ ವಿಜ್ಞಾನ ಶಿಕ್ಷಕರು ಹಾಗೂ ಗಾಳಿಪಟ ಸ್ಪರ್ಧೆಯ ಸಂಚಾಲಕರೂ ಆದ ಶ್ರೀ ವಿ ವಿನೋದ್ ಕುಮಾರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಮೊದಲಿಗೆ ಈ ಸುತ್ತೂರು ಜಾತ್ರಾ ಮಹೋತ್ಸವ ಅಂದರೆ ಇದೊಂದು ವೈಭೋಗ. ಇಲ್ಲಿ ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ, ಕ್ರೀಡೆ ಹಾಗೂ ನಮ್ಮ ಪರಂಪರೆಯ ಎಲ್ಲವೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ಸಿಗುತ್ತೆ. ಕೇವಲ ಪರಂಪರೆ ಅಂದ ತಕ್ಷಣ ನಮ್ಮ ಮೈಸೂರಿನ ಪರಂಪರೆ ಅಷ್ಟೇ ಅಲ್ಲದೆ ಇಡೀ ನಮ್ಮ ರಾಷ್ಟ್ರದ ಭಾರತದ ಪರಂಪರೆಯನ್ನು ಕೂಡ ಇಲ್ಲಿ ನೋಡ್ಬೋದು. ಅಂತಹ ಒಂದು ಆಕರ್ಷಣೀಯವಾದ ಒಂದು ಜಾತ್ರೆ ಮತ್ತು ಜನಪ್ರಸಿದ್ಧಿಯಾದಂಥ ಜಾತ್ರೆ ಇದು. ಸೊ ಇಂತಹ ಜಾತ್ರಾ ಮಹೋತ್ಸವದಲ್ಲಿ ಮತ್ತೊಂದು ಆಕರ್ಷಣೀಯ ಅಂತ ಹೇಳಿದರೆ ಈ ಗಾಳಿಪಟ ಸ್ಪರ್ಧೆ ಕೂಡ ಹೌದು. ಸೊ ಈ ವರ್ಷದ ಈ ಗಾಳಿಪಟ ಸ್ಪರ್ಧೆಯ ಒಂದು ರೂಪುರೇಷೆಗಳು ಅಥವಾ ಇದರ ವಿಶೇಷತೆಗಳ ಕುರಿತು ತಾವು ಹಂಚಿಕೊಳ್ಬಹುದಾ? ಮೊದಲಿಗೆ ಜೆಎಸ್ಎಸ್ ಬಾನುಲಿ ಕೇಂದ್ರ 91.2 FM ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಮ್ಮ ಸುತ್ತೂರು ಜಾತ್ರಾ ಮಹೋತ್ಸವವು ನಿಮಗೆ ತಿಳಿದಿರುವಂತೆ ಭಾರತದಲ್ಲಿನೇ ಬಹಳ ಪ್ರಖ್ಯಾತ ಪಡೆದ ಜಾತ್ರೆ ಅಂತ ಹೇಳ್ಬೋದು. ಇಲ್ಲಿ ಅನೇಕ ಧಾರ್ಮಿಕ ಪೂಜೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೃಷಿ ಮೇಳ, ಸಾಮೂಹಿಕ ವಿವಾಹ, ನಾಟಕಗಳು, ಹೀಗೆ ಅನೇಕ ದೇಶೀಯ ಆಟಗಳನ್ನು ಸಹ ಇಲ್ಲಿ ಆಯೋಜಿಸಲಾಗಿದೆ. ಅದರಲ್ಲಿ ಕೃಷಿ ಮೇಳದಲ್ಲಿ ನಾವು ಹೇಳೋದಾದರೆ ಹೂವು, ತರಕಾರಿ, ಸಸ್ಯಗಳು, ವಿವಿಧ ದೇಶೀಯ ಹಾಗೂ ವಿದೇಶಿಯ ಜಾನುವಾರುಗಳ ಪ್ರದರ್ಶನ, ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ವಸ್ತು ಪ್ರದರ್ಶನ, ಅನೇಕ ಪೌರಾಣಿಕ ಹಾಗೂ ಸಾಮಾಜಿಕ ನಾಟಕಗಳ ಪ್ರದರ್ಶನ, ದನಗಳ ಜಾತ್ರೆ, ವಿವಿಧ ರಾಸುಗಳ ಪ್ರದರ್ಶನ, ಜಾನಪದ ಕ್ರೀಡೆಗಳು, ಗುಂಡು ಎತ್ತೋದು, ಕೆಸರುಗದ್ದೆ ಓಟ, ಬುಗುರಿ ಆಟ, ಹುಲಿ ಕುರಿ ಆಟ, ಆನೆಕಲ್ಲಾಟ, ಅದೇ ರೀತಿ ಒಂದು ದೇಶೀಯ ಕ್ರೀಡೆಯಾದಂತಹ ಗಾಳಿಪಟ ಸ್ಪರ್ಧೆಯನ್ನು ನಾವು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಆಯೋಜಿಸ್ತಾ ಇದ್ದೀವಿ. ಎಸ್ ಸರ್, ಭಾಳ ಸಂತೋಷ. ಒಂದು ದೇಶೀಯ ಒಂದು ಸ್ಪರ್ಧೆಗಳನ್ನು ಆಯೋಜಿಸೋದು, ಅದನ್ನು ಉತ್ತೇಜಿಸೋದು ಬಹಳ ಮುಖ್ಯ. ಅಂಥ ಕೆಲಸವನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ನೋಡ್ಬೋದು. ಸೊ ಅಂತಹದ್ರಲ್ಲಿ ಒಂದು ಈ ಗಾಳಿಪಟ ಸ್ಪರ್ಧೆ ತಾವೇ ಹೇಳಿದಾಗೇನೆ. ಹೇಗಿರುತ್ತೆ ಸರ್ ಈ ಗಾಳಿಪಟ ಸ್ಪರ್ಧೆ? ಹೇಗಿರುತ್ತೆ? ಇದರ ರೂಪುರೇಷೆಗಳೇನು? ಯಾರೆಲ್ಲ ಇದರಲ್ಲಿ ಭಾಗವಹಿಸ್ಬೋದು ಹಾಗೂ ಇದರ ನಿಯಮಗಳ ಕುರಿತು ತಾವು ಹಂಚ್ಕೊಳ್ಳೋದು? ಹಾಂ ಸರ್, ಕಳೆದ 13 ವರ್ಷಗಳಿಂದ ಶ್ರೀಗಳ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಬರ್ತಾ ಇದ್ದೇವೆ. ನೋಡಿ, ಭಾರತದಲ್ಲಿ ಹಿಂದಿನಿಂದಲೂ ಸಹ ಸಾಂಪ್ರದಾಯಿಕ ಭಾಗವಾಗಿ ಗಾಳಿಪಟ ಸ್ಪರ್ಧೆಯನ್ನು ವಿವಿಧ ರಾಜ್ಯಗಳಲ್ಲಿ ಆಯೋಜಿಸ್ತಾ ಇರೋದು ತಮಗೆಲ್ಲ ತಿಳಿದಿದೆ. ನೋಡಿ, ಗಾಳಿಪಟವನ್ನು ಒಂದು ಆಟವಾಗಿಯೂ ಸ್ಪರ್ಧೆಯಾಗಿಯೂ ಕಲೆಯ ಸಂಕೇತವಾಗಿಯೂ ಆರಿಸುವ ಒಂದು ಪದ್ಧತಿ ಅಂತ ನಾವು ಹೇಳ್ಬೋದು. ಗಾಳಿಪಟ ಅಂದ ತಕ್ಷಣ
ಅದೊಂದು ಕಾಗದ, ಪ್ಲಾಸ್ಟಿಕ್ ಅಥವಾ ಬಟ್ಟೆಯಿಂದ ತಯಾರಿಸಲ್ಪಟ್ಟ ಗಾಳಿಯ ಸಹಾಯದಿಂದ ಆರುವಂತಹ ಕಟ್ಟಿದ ದಾರದಿಂದ ನಿಯಂತ್ರಿಸಲ್ಪಡುವ ಒಂದು ಸಾಧನ ಅಂತ ನಾವು ಅಂದ್ಕೊಂಡಿರ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ತಗೊಳ್ಳೋದಾದ್ರೆ ಪತಂಗ ಅಂತಲೂ ಸಹ ಕರೀತಾರೆ. ಗಾಳಿಪಟ ವಿಷಯದಲ್ಲಿ ಗಾಳಿಪಟ ಎಂಬುದು ಒಂದು ಚತುರ್ಭುಜದ ಒಂದು ವಿಧ ಅಂತ ನಾವು ಪಾಠ ಬೋಧನೆ ಮಾಡಬೇಕಾದ್ರೆ ಹೇಳ್ತೀವಿ. ಅಂದರೆ ಗಣಿತ ವಿಷಯದಲ್ಲಿ ಪಾಠ ಬೋಧನೆ ಮಾಡಬೇಕಾದ್ರೆ ಇದು ಚತುರ್ಭುಜದ ಒಂದು ವಿಧ. ಈಗ ಆಯತ, ವರ್ಗ, ತ್ರಾಪಿಜ್ಯ ಎಲ್ಲ ಹೇಳ್ತೀವಲ್ಲ, ಹಾಗೇನೆ ಚತುರ್ಭುಜದ ಒಂದು ವಿಧ ಅಂತ ನಾವು ಇದನ್ನು ಹೇಳ್ಬೋದು. ಇದಕ್ಕೆ 4 ಶೃಂಗಬಿಂದು ಇರುತ್ತೆ, 2 ಕರ್ಣ ಇರುತ್ತೆ, 4 ಬಾಹು ಇರುತ್ತೆ, 4 ಕೋನ ಇರುತ್ತೆ ಅಂತ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಬೋಧನೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ತಿಳಿಸಿರ್ತೀವಿ. ವಿಜ್ಞಾನ ಕ್ಷೇತ್ರದಲ್ಲೂ ಸಹ ಹಲವು ವಿಷಯಗಳ ಬಗ್ಗೆ ಈ ಗಾಳಿಪಟ ಅನ್ನೋದು ತಿಳಿಸ್ಕೊಡುತ್ತೆ. ನೋಡಿ, ಯಾವುದೇ ಒಂದು ಗಾಳಿಪಟ ಕೆಳಗಿನಿಂದ ತಳ್ಳುವ ಗಾಳಿಯಿಂದಾಗಿ ಹಾರಲ್ಪಡುವ ಒಂದು ಕಾಗದ ಅನ್ನೋದನ್ನು ನಾವು ಗಮನಿಸ್ಬೋದು. ಕಟ್ಟಿದ ದಾರದಿಂದ ಕ್ರಮಿಸಬೇಕಾದಂತಹ ದೂರ ಹಾಗೂ ಎತ್ತರವನ್ನು ನಿಯಂತ್ರಿಸಬಹುದಾದಂಥ ಒಂದು ವಸ್ತು ಅಂತಲೂ ನಾವು ತಗೊಬೋದು. ಸೊ ಈ ಗಾಳಿಪಟ ಅನ್ನೋವಂಥದ್ದು 5ನೇ ಶತಮಾನದಲ್ಲಿ ಚೈನಾ ದೇಶದಿಂದ ಪ್ರಾರಂಭ ಆಯಿತು ಅಂತ ಒಂದು ಉಲ್ಲೇಖ ಇದೆ. 5ನೇ ಶತಮಾನದಲ್ಲಿ ರಾಜರುಗಳು ಶತ್ರು ಸೈನ್ಯವನ್ನು ಪತ್ತೆ ಮಾಡಬೇಕಾದ್ರೆ ಬೃಹದಾಕಾರದ ಗಾಳಿಪಟವನ್ನು ತಯಾರಿಸಿ ಅದರ ಮೇಲೆ ಸೈನಿಕರನ್ನ ಕೂರಿಸಿ ಶತ್ರು ಸೈನ್ಯವನ್ನು ವೀಕ್ಷಿಸ್ತಾ ಇದ್ರು ಅನ್ನೋದು ಹೀಗೂ ಉಲ್ಲೇಖ ಇರೋದನ್ನು ನಾವು ಗಮನಿಸ್ಬೋದು. ಚೈನಾ ದೇಶದಲ್ಲಿ ಪ್ರಥಮ ಬಾರಿಗೆ ಇದು ಮುನ್ನೆಲೆಗೆ ಬಂತು ಅಂತ ನಾವು ಗಮನಿಸ್ಬೋದಾಗಿದೆ. ನಮ್ಮ ಸುತ್ತೂರು ಜಾತ್ರೆಯಲ್ಲಿ ಈ ಗಾಳಿಪಟ ಸ್ಪರ್ಧೆಯನ್ನು ಜನವರಿ 18ನೇ ತಾರೀಕು 2026 ಅಂದರೆ ಭಾನುವಾರ ಬೀಳುತ್ತೆ, ಆ ದಿನ ನಾವು ಆಯೋಜಿಸ್ತಾ ಇದ್ದೇವೆ. ಈ ಗಾಳಿಪಟ ಸ್ಪರ್ಧೆ ಒಟ್ಟು 4 ವಿಭಾಗದಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ ಸರ್. ಪ್ರಾಥಮಿಕ ಶಾಲಾ ವಿಭಾಗ ಅಂದರೆ 14 ವರ್ಷದ ಒಳಗಿನ ಮಕ್ಕಳು ಈ ವಿಭಾಗದಲ್ಲಿ ಭಾಗವಹಿಸ್ಬೋದು. ಪ್ರೌಢಶಾಲಾ ವಿಭಾಗ 14ರಿಂದ 18 ವರ್ಷದ ಮಕ್ಕಳು ಈ ವಿಭಾಗದಲ್ಲಿ ಭಾಗವಹಿಸ್ಬೋದು. ಹಾಗೆಯೇ ಕಾಲೇಜು ವಿಭಾಗ 18ರಿಂದ 22 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ಬೋದು. 4ನೇದು ಬಂದಾಗ ಸಾರ್ವಜನಿಕರ ವಿಭಾಗ. ಸಾಮಾನ್ಯವಾಗಿ ಸಾರ್ವಜನಿಕರು ಯಾರು ಬೇಕಾದ್ರೂ ಈ ವಿಭಾಗದಲ್ಲಿ ಭಾಗವಹಿಸಬಹುದು. ಸೊ ವಿಭಾಗಗಳಾಗಿ ಆಯೋಜನೆ ಮಾಡೋದು ಭಾಳ ಸಂತೋಷ. ಆಯಾಯ ವಯಸ್ಸಿನನುಸಾರವಾಗಿ ಅದನ್ನು ಬಹುಮಾನಗಳನ್ನು ಕೂಡ ವಿತರಿಸ್ತೀರಿ ತಾವು. ಸೊ ಭಾಳ ಮುಖ್ಯವಾಗಿದ್ದು ಅಂತ ಹೇಳಿದ್ರೆ ತಾವು ಈ ಗಾಳಿಪಟ ಸ್ಪರ್ಧೆ ಜೊತೆ ಈ ಗಾಳಿಪಟದ ವೈಜ್ಞಾನಿಕ ತಳಹದಿ ಜೊತೆಗೆ ಇದರ ಬಳಕೆಯ ಹಿನ್ನೆಲೆ ಕೂಡ ತಾವು ಹೇಳಿದ್ರಿ. ಸೊ ಬಹುಶಃ ಈ ಗಾಳಿಪಟದ ಸ್ಪರ್ಧೆಯನ್ನು ಅಥವಾ ಗಾಳಿಪಟದ ಕುರಿತು ಥಿಯರಿಟಿಕಲ್ ಆಗಿ ಅಥವಾ ಓದಿ ತಿಳ್ಕೊಂಡಿದೆ ಅಂತ ನಮ್ಮ ಕೇಳುಗರಿಗೆ ಇದರ ಒಂದು ಇದರಿಂದ ಇರುವಂಥ ವಿಜ್ಞಾನ ಮತ್ತು ಹಿನ್ನೆಲೆಯನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಿ ಸರ್. ಭಾಳ ಸಂತೋಷ. ಎಸ್ ಸರ್, ಒಂದು ಈ ಹಲವು ಹಂತಗಳಲ್ಲಿ ಇರೋದ್ರ ಬಗ್ಗೆ ಹೇಳಿದ್ರಿ ತಾವು. ಹೇಗೆ ಈ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ನಮ್ಮ ಸಾರ್ವಜನಿಕರು ಅಥವಾ ವಿದ್ಯಾರ್ಥಿಗಳು ಏನು ಪ್ರಕ್ರಿಯೆಗಳನ್ನು ಅನುಸರಿಸಬೇಕಾಗತ್ತೆ? ಹಾಂ ಸರ್, ಈ ಸ್ಪರ್ಧೆನಲ್ಲಿ ಭಾಗವಹಿಸಬೇಕು ಅಂತಂದರೆ ನಾವು ಮೊದಲನೇದಾಗಿ ನಾವು ಪಾಂಪ್ಲೆಟ್ಸ್ ಕೊಟ್ಟಿದ್ದೀವಿ. ಆ ಪಾಂಪ್ಲೆಟ್ಸಲ್ಲಿ QR ಕೋಡ್ ಇದೆ. ಆ QR ಕೋಡನ್ನು ನಾವು ಗೂಗಲ್ ಲೆನ್ಸ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದ್ರೆ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಸರ್. ಆ ಫಾರ್ಮ್ನ ಫಿಲ್ ಮಾಡಿ ಸೆಂಡ್ ಮಾಡಿದ್ರೆ ಅದು ನಮ್ಮ ಒಂದು ವೆಬ್ಸೈಟಲ್ಲಿ ಅದು ರಿಜಿಸ್ಟರ್ ಆಗುತ್ತೆ. ಇನ್ನೊಂದು ನಾವು ಒಂದು ಫೋನ್ ನಂಬರ್ ಕೊಟ್ಟಿದ್ದೀವಿ, ದೂರವಾಣಿ ಸಂಖ್ಯೆನ. ನಮ್ಮ ಆಫೀಸ್ ನಂಬರ್ ಇದೆ ಮತ್ತೆ ನಮ್ಮ ಸಂಚಾಲಕರ ನಂಬರ್ ಇದೆ. ಆ ನಂಬರ್ಗೆ ಫೋನ್ ಮಾಡಿ ತಾವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಜೊತೆಗೆ ಸ್ಪರ್ಧೆ ಪ್ರಾರಂಭ ಆಗೋಕ್ಕೂ 1 ಗಂಟೆ ಮುಂಚಿತವಾಗಿ ಆ ಸ್ಥಳದಲ್ಲಿ ಬಂದು ನೋಂದಣಿಯನ್ನ ಮಾಡ್ಕೊಬಹುದು. ಸ್ಪಾಟ್ ಎಂಟ್ರಿನೂ ಇದೆ ಸರ್. ಆ ಕ್ಷಣದಲ್ಲಿ 1 ಗಂಟೆ ಮುಂಚಿತವಾಗಿ ಬಂದು ಸ್ಪಾಟ್ ಎಂಟ್ರಿ ಮಾಡಿಸಿದ್ರೆ ಅಲ್ಲೂ ನಾವು ನೋಂದಣಿಯನ್ನ ಮಾಡ್ಕೊಳ್ತೇವೆ. ಓಕೆ ಸರ್, ತಾವು ಈಗ 4 ವಿಭಾಗದ ಸ್ಪರ್ಧಿಗಳು ಕೂಡ ಈಗ ನೀವು ಹೇಳಿದಂಗೆ QR ಕೋಡನ್ನು ಸ್ಕ್ಯಾನ್ ಮಾಡಿ ಅವರು ನೋಂದಾಯಿಸ್ಕೊಬಹುದು ಅಥವಾ ನೇರವಾಗಿ ಅಲ್ಲೇ ಬಂದು ಕೂಡ ನೋಂದಣಿಯನ್ನು ಮಾಡ್ಕೋಬಹುದು. ಒಂದು ಪ್ರಾಥಮಿಕ ಶಾಲಾ ವಿಭಾಗ ಒಂದಿರುತ್ತೆ, ಪ್ರೌಢಶಾಲಾ ವಿಭಾಗದವ್ರದ್ದು ಇನ್ನೊಂದಿರುತ್ತೆ, ಕಾಲೇಜು ವಿಭಾಗ ಮತ್ತು ಸಾರ್ವಜನಿಕ ವಿಭಾಗ 4 ವಿಭಾಗಗಳಿಗೂ ಇರುತ್ತೆ. ಪ್ರತ್ಯೇಕವಾದ ಸ್ಪರ್ಧೆ ಇರುತ್ತೆ. ಸೊ ಈ ಪ್ರತ್ಯೇಕವಾದ ಸ್ಪರ್ಧೆಗೆ ಬಹುಮಾನಗಳೇನಾದರೂ ಫಿಕ್ಸ್ ಮಾಡಿದರೆ ಹೇಗೆ ಅದ್ರ ಬಗ್ಗೆ? ಖಂಡಿತ ಸರ್, ಖಂಡಿತ. ನೋಡಿ, ಪ್ರತಿ ವಿಭಾಗದಲ್ಲೂ ಸಹ 5 ಬಹುಮಾನ ಇದೆ ಸರ್. ಮೊದಲನೇ ಬಹುಮಾನ 2,000 ರು ನಗದು ಇರುತ್ತೆ, ಪಾರಿತೋಷಕ ಇರುತ್ತೆ, ಪ್ರಶಸ್ತಿ ಪತ್ರ ಇರುತ್ತೆ. ದ್ವಿತೀಯ ಬಹುಮಾನ
1,500 ನಗದು ಬಹುಮಾನ, ಪಾರಿತೋಷಕ, ಪ್ರಶಸ್ತಿ ಪತ್ರ. ತೃತೀಯ ಬಹುಮಾನ 1,000 ನಗದು ಬಹುಮಾನ, ಪಾರಿತೋಷಕ, ಪ್ರಶಸ್ತಿ ಪತ್ರ. ಮತ್ತೆ 2 ಸಮಾಧಾನಕರ ಬಹುಮಾನಗಳು, 500 ರೂಪಾಯಿ ಸಮಾಧಾನಕರ ಬಹುಮಾನ, ಪ್ರಶಸ್ತಿ ಪತ್ರಗಳು ಮತ್ತೆ ಪಾರಿತೋಷಕಗಳು ಇರುತ್ತೆ. ಇದು ಪ್ರತಿ ವಿಭಾಗದಲ್ಲೂ ಸಹ ನಾವು ಒಟ್ಟು 4 ವಿಭಾಗ ಇದೆ. 4 ವಿಭಾಗಗಳಲ್ಲಿಯೂ 5 ಬಹುಮಾನಗಳನ್ನ ನಾವು ಮಾಡಿದ್ದೀವಿ. ಹಾಗೇನೆ ಭಾಗವಹಿಸಿದಂತಹ ಎಲ್ಲಾ ಸ್ಪರ್ಧಿಗಳಿಗೂ ಸಹ ಪ್ರಶಂಸಾ ಪತ್ರವನ್ನ ನೀಡ್ತಾ ಇದ್ದೀವಿ. ಎಲ್ಲಾ ಸ್ಪರ್ಧಿಗಳಿಗೂ ಪ್ರಶಂಸಾ ಪತ್ರವನ್ನ ನಮ್ಮ ಕಡೆಯಿಂದ ನೀಡ್ತಾ ಇದ್ದೀವಿ. ಇದೊಂದು ಬಹಳ ವಿಶೇಷತೆ, ಯಾಕಂದ್ರೆ ಈ ಗಾಳಿಪಟ ಸ್ಪರ್ಧೆಯ ಭಾಗವಹಿಸಲಿಕ್ಕೆ ಒಂದು ಉತ್ತೇಜನ ಅಂತ ಅಂದ್ಕೊಳ್ತೀನಿ. ಖಂಡಿತ ಸರ್, ಕೂಡ ಈ ದೇಶೀಯ ಆಟಗಳ ಒಂದು ಉತ್ತೇಜನಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್. ಸೊ ಈ 4 ವಿಭಾಗದಕ್ಕೂ 5 ವಿವಿಧ ಬಹುಮಾನಗಳನ್ನು ನೀವು ಆಯ್ಕೆ ಮಾಡಿದ್ರಿ. ಒಂದು ನಗದು ಬಹುಮಾನ, ಪ್ರಶಸ್ತಿ ಮತ್ತೆ ಪಾರಿತೋಷಕ ಕೊಡ್ತೀರಿ ಅಂತ ಹೇಳಿದಿರಿ. ಸೊ ಬಹುಶಃ ಇವೆಲ್ಲವೂ ಒಂದು ಸಾಂಕೇತಿಕವಾಗಿ ಕೊಡುವಂಥದ್ದು, ಆದರೆ ಅಲ್ಲಿ ಭಾಗವಹಿಸುವ ಒಂದು ಸಂತೋಷವೇ ಬೇರೆ ಇರುತ್ತೆ. ಸೊ ಅಲ್ಲಿ ಭಾಗವಹಿಸಿ ನಾನು ವಿಜೇತನಾದೆ ಅಂತ ಹೇಳ್ಕೊಳ್ಳೋ ಒಂದು ಸಂತೋಷನೇ ಬೇರೆ ಇರುತ್ತೆ. ಅಂತಹ ಸಂತೋಷಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ ಸರ್. ಒಂದು ನೋಂದಣಿ ಆಯಿತು, ಅವ್ರಿಗೆ ಗೆದ್ದಂಥವ್ರಿಗೆ ಏನೆಲ್ಲ ಬಹುಮಾನ ಕೊಡ್ತೀರಿ ಅಂತಲೂ ಆಯಿತು. ಸೊ ಹೇಗೆ ಇದನ್ನು ಆಯ್ಕೆ ಮಾಡ್ತೀರಿ, ಅಂದರೆ ವಿಜೇತರನ್ನು ಹೇಗೆ ಆಯ್ಕೆ ಮಾಡ್ತೀರಿ, ಇದರ ಮಾನದಂಡಗಳು ಹೇಗಿರುತ್ತೆ ಸರ್? ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರನ್ನಾಗಿ ನಾವು ನುರಿತ ಗಾಳಿಪಟ ತಜ್ಞರನ್ನ ನೇಮಿಸ್ಕೊಳ್ತೇವೆ. ಅವರು ಗಾಳಿಪಟದ ವಿನ್ಯಾಸ, ಹಾರಿಸಿದ ದೂರ, ಗಾಳಿಪಟದ ವೈವಿಧ್ಯತೆ, ಅದರ ಸಂದೇಶ ಏನು, ಹಾರಾಟದ ಪರಿಣಿತಿ ಏನು, ಕೌಶಲ್ಯಗಳೇನು ಬಳಸಿದ್ದಾನೆ ಅವನು, ಮತ್ತೆ ಸೂತ್ರ ಹೇಗೆ ಹಾಕಿದ್ದಾನೆ, ಎಷ್ಟು ಎತ್ತರಕ್ಕೆ ಹಾರುತ್ತಿದೆ, ಎಷ್ಟು ದೂರ ಹೋಗಿದೆ, ಈ ಎಲ್ಲ ಅಂಶಗಳನ್ನ ಒಂದು ತಜ್ಞರು, ಏನು ನಾವು ತೀರ್ಪುಗಾರರು ಅಂತ ಕರಿತೀವಿ, ಆ ತೀರ್ಪುಗಾರರು ಗಮನಿಸಿ ಅಂಕಗಳನ್ನ ನೀಡ್ತಾರೆ. ಅದರಲ್ಲಿ ಅತ್ಯುತ್ತಮ ಅಂಕ ಪಡೆದಂತಹ 5 ಸ್ಪರ್ಧಿಗಳಿಗೆ ನಾವು ಬಹುಮಾನವನ್ನ ನೀಡ್ತೇವೆ. ನೋಡಿ, ಗಾಳಿಪಟ ಸ್ಪರ್ಧೆಯಲ್ಲಿ ಅವರು ಎಷ್ಟು ಚೆನ್ನಾಗಿ ಅದನ್ನ ಆಕರ್ಷಣೀಯವಾಗಿ ಮಾಡಿದ್ದಾರೆ, ಗಾಳಿಪಟವನ್ನ ಏನ್ ಸೊಸೈಟಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸಮಾಜಕ್ಕೆ. ಉದಾಹರಣೆಗೆ ಈಗ ಬಾಲ್ಯ ವಿವಾಹ ತಡೆಗಟ್ಟೋದು, ಬೇರೆ ಬೇರೆ ಮಾರಕ ಕಾಯಿಲೆಗಳು, ಅದಕ್ಕೆ ಔಷಧಿಗಳನ್ನ ಕಂಡುಹಿಡಿದಿರತಕ್ಕಂಥದ್ದು, ಬಾಲ ಕಾರ್ಮಿಕರ ನಿರ್ಮೂಲನೆ, ಹೀಗೆ ಹೊಸ ಹೊಸ ಸಂದೇಶಗಳನ್ನ, ಅಂದ್ರೆ ಪ್ರಸ್ತುತ ಸಮಾಜದಲ್ಲಿ ಏನೇನು ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರಗಳೇನು, ಅದನ್ನು ಸಹ ನಾವು ಗಾಳಿಪಟ ರೂಪದಲ್ಲಿ ಒಂದು ಸಂದೇಶವನ್ನ ನೀಡ್ತಾ ಹೋಗ್ಬೋದು. ಸಂದೇಶವನ್ನು ಸಹ ತೀರ್ಪುಗಾರರು ಗಮನಿಸ್ತಾರೆ. ಈ ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಉತ್ತಮ 5 ಸ್ಪರ್ಧಿಗಳಿಗೆ ಬಹುಮಾನವನ್ನ ನೀಡ್ತೀವಿ ಸರ್. ಸರ್, ಅಂದ್ರೆ ಕೇವಲ ಗಾಳಿಪಟ ಹಾರಿಸೋದಷ್ಟೇ ಅಲ್ಲ, ಅದನ್ನ ವಿನ್ಯಾಸಗೊಳಿಸಿರುವ ರೀತಿ, ಆಕರ್ಷಣೀಯವಾಗಿ ಅವರು ವಿನ್ಯಾಸಗೊಳಿಸಿದ್ದಾರೆ, ಅದು ಏನ್ ಸಂದೇಶವನ್ನ ಕೊಡ್ತಾ ಇದೆ, ಸಂದೇಶವನ್ನ ಏನ್ ಕೊಡುತ್ತೆ, ಎಲ್ಲವನ್ನೂ ಒಳಗೊಂಡಿರುತ್ತೆ. ಸೊ ಎಲ್ಲವನ್ನು ಯಾರು ಹೆಚ್ಚು ಅಂಕಗಳನ್ನ ಪಡ್ಕೊಳ್ತಾರೆ ಅವರಿಗೆ ಬಹುಮಾನ. ಆಮೇಲೆ ಸರ್, ಈಗ ಆ ಸಂದರ್ಭದಲ್ಲಿ ಗಾಳಿಯ ವೇಗ ಯಾವ ಪ್ರಮಾಣದಲ್ಲಿದೆ, ಈಗ ಕಡಿಮೆ ಗಾಳಿ ಬೀಸಿದಾಗ ಬೇರೆ ಪಟಗಳನ್ನ ಆರಿಸಬೇಕಾಗುತ್ತೆ. ತುಂಬಾ ವೇಗವಾಗಿ ಬಂದ ಸಂದರ್ಭದಲ್ಲಿ ಪಟಗಳನ್ನ ಆರಿಸುವಂತದ್ದು. ಕೆಲವರು ಕಡಿಮೆ ಗಾಳಿನಲ್ಲೇನೆ ತುಂಬಾ ದೊಡ್ಡ ದೊಡ್ಡ ಪಟಗಳನ್ನು ಆರಿಸುವಂತ ತಜ್ಞರಿದ್ದಾರೆ. ಸೊ ಗಾಳಿಯ ಒತ್ತಡಕ್ಕೆ ಅಥವಾ ಗಾಳಿಯ ವೇಗಕ್ಕೆ ಸಂಬಂಧಪಟ್ಟಂತೆ ಪಟಗಳನ್ನ ಎಷ್ಟು ವಿನ್ಯಾಸಭರಿತವಾಗಿ ಮಾಡಿಕೊಂಡು ನಾವು ಆರಿಸ್ತೀವಿ ಅನ್ನೋದು ಸಹ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಈಗ ಸ್ಪರ್ಧಿಗಳು ಬೇರೆ ಬೇರೆ ರೀತಿ ಪಟಗಳನ್ನು ತರುವ ಸಾಧ್ಯತೆಗಳಿದೆ. ಅಂದ್ರೆ ಅವ ಸಣ್ಣದಾಗಿ ಗಾಳಿ ಇದ್ರೆ ಯಾವ್ದನ್ನ ಆರಿಸಬೇಕು, ಹೆಚ್ಚು ಗಾಳಿ ಇದ್ರೆ ಯಾವ್ದನ್ನ ಆರಿಸಬೇಕು, ನಾರ್ಮಲ್ ಇದ್ರೆ ಇದನ್ನ ಅವರು ಜ್ಞಾನ ಅವ್ರಿಗೆ ಇರ್ಬೇಕು ಸರ್. ಅವ್ರು ಹಾಗಾದ್ರೆ ಒಂದಕ್ಕಿಂತ ಹೆಚ್ಚು ತಂದ್ರೆ ಖಂಡಿತ ತಗೊಂಡ್ಬರ್ಬೋದು. ಆ ಗಾಳಿ ಪ್ರಕೃತಿ ನಾವು ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ತುಂಬಾ ವೇಗವಾಗಿ ಗಾಳಿ ಬೀಸ್ಬೋದು, ಗಾಳಿಯ ಪ್ರಮಾಣ ಕಡಿಮೆ ಇರ್ಬೋದು. ಆ ಸಂದರ್ಭದಲ್ಲಿ ನಾವು ಆ ಸಂದರ್ಭಕ್ಕೆ ತಕ್ಕಂತೆ ಉತ್ತಮವಾದ ಪಟಗಳನ್ನ ಆರಿಸೋ ಜ್ಞಾನ ಇದ್ರೆ ಖಂಡಿತ ಅವ್ರಿಗೆ ಬಹುಮಾನ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಎಸ್ ಸರ್. ಸೊ ಗಾಳಿಪಟ ಸ್ಪರ್ಧೆಯ ನಿಯಮಗಳೇ ಹೇಳಿದ್ರಿ, ಅದಕ್ಕೆ ಬಹುಮಾನಗಳು ಹೇಗೆ ಆಯ್ಕೆ ಆಗ್ತಾರೆ ಬಹುಮಾನಕ್ಕೆ ಅನ್ನೋದನ್ನು ಕೂಡ ತಾವು ಹೇಳಿದ್ರಿ. ಇದನ್ನೆಲ್ಲ ಹೊರತುಪಡಿಸಿ ಏನಾದರೂ ವಿಶೇಷವಾದ ಸ್ಪರ್ಧೆಯಲ್ಲಿ ನಾವು ನೋಡಕ್ ಸಾಧ್ಯ ಇದೆ? ಖಂಡಿತ ಸರ್, ಖಂಡಿತ. ನೋಡಿ ಸರ್, ನಮ್ಮ ಭಾರತದಾದ್ಯಂತ ಅಲ್ಲದೇನೆ ಪ್ರಪಂಚದಾದ್ಯಂತ ಈ ಗಾಳಿಪಟ ಸ್ಪರ್ಧೆಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಅದರಲ್ಲಿ ಮೊದಲನೇಯಾಗಿ ನಿಂತ್ಕೊಳ್ಳೋದು ಚೈನಾ ದೇಶದಲ್ಲಿ ಪುರಾತನ ಕಾಲದಿಂದನೂ ಗಾಳಿಪಟ ಸ್ಪರ್ಧೆಗೆ ಒಂದು ಉತ್ತಮವಾದ ಕೆಲಸ ನಡೀತಾ ಇದೆ. ಅದರಲ್ಲಿ ನಮ್ಮಲ್ಲಿ ಒಂದು ವಿಶೇಷವಾಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಅಂತಾರಾಷ್ಟ್ರೀಯ ಗಾಳಿಪಟ ಸ್ಪರ್ಧಿಗಳಿಂದ ವಿವಿಧ ವಿನ್ಯಾಸದ ಗಾಳಿಪಟ ಪ್ರದರ್ಶನ ಸಹ ನಾವು ಏರ್ಪಡಿಸ್ಕೊಂಡು ಬರ್ತಾ ಇದೀವಿ. ಈ ವರ್ಷನೂ ಸಹ
ಅಂತಾರಾಷ್ಟ್ರೀಯ ಗಾಳಿಪಟ ಸ್ಪರ್ಧಿಗಳಾದ ಶ್ರೀಯುತ ವಿ.ಕೆ. ರಾವ್ ಅವರು ಮತ್ತು ಅವರನ್ನೊಳಗೊಂಡಂತಹ 5 ಜನರ ತಂಡ ವಿವಿಧ ವಿನ್ಯಾಸವುಳ್ಳಂತಹ ಅನೇಕ ಸುಂದರ ಆಕರ್ಷಕ ಪಟಗಳನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರೇನೆ ವಿವಿಧ ವಿನ್ಯಾಸದ ಪಟಗಳನ್ನ ತಯಾರಿ ಮಾಡಿ ಅಲ್ಲಿ ಅದನ್ನು ಹಾರಿಸೋದು ಹೇಗೆ, ಗಾಳಿಪಟ ಮಾಡೋದು ಹೇಗೆ, ಅದರ ಪ್ರಾಮುಖ್ಯತೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸವನ್ನು ಸಹ ಅವರು ನೀಡ್ತಾರೆ. ವಿಶೇಷವಾಗಿ ಅವರು ಡ್ರ್ಯಾಗನ್ ಪಟ, ಜೆಟ್ ಪಟಗಳು, ಸರಣಿ ಪಟಗಳು, ಪ್ಯಾರಾಚೂಟ್ ಪಟಗಳು, ಯಕ್ಷಗಾನ ಪಟ, ಸೈಕಲ್ ಪಟ, ಹೀಗೆ ಹಲವಾರು ಪಟಗಳನ್ನು ತಗೊಬಂದು ಅದರ ವಿಶೇಷತೆ ಕುರಿತು ನಮಗೆ ಆ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾರೆ. ಸರ್, ಹೇಳಿ ಕೇಳಿ JSS ಸಂಸ್ಥೆ ಒಂದು ಹೈ ಸ್ಟ್ಯಾಂಡರ್ಡನ್ನು ಒಂದೊಂದು ಕ್ಷೇತ್ರದಲ್ಲೂ ಸೆಟ್ ಮಾಡಿಬಿಡುತ್ತೆ. ಬಹುಶಃ ಈ ಜಾತ್ರಾ ಮಹೋತ್ಸವದಲ್ಲೂ ಒಂದು ಹೈ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡುತ್ತೆ. ಸೊ ಯಾವ್ದಾದ್ರು ಒಂದು ಕ್ಷೇತ್ರ ತಗೊಂಡ್ರೆ ಆ ಕ್ಷೇತ್ರದಲ್ಲಿ ಹೈಯೆಸ್ಟ್ ಏನು ಅನ್ನೋದನ್ನು ನೋಡುತ್ತೆ. ಸೊ ಲೋಯೆಸ್ಟನ್ನು ನೋಡುತ್ತೆ, ಅಂದರೆ ತಳಮಟ್ಟದಲ್ಲಿರೋಂಥವ್ರನ್ನು ಹೇಗೆ ಮೇಲೆ ತಗೊಂಡ್ಬರ್ಬೇಕು ಅಥವಾ ಬೆಳಕಿಗೆ ತರಬೇಕು ಅನ್ನೋದನ್ನು ನೋಡುತ್ತೆ. ಇನ್ ದ ಸೇಮ್ ಟೈಮ್ ಸೊ ಹೈಯೆಸ್ಟ್ ಲೆವೆಲಲ್ಲಿರೋರ್ನು ಕೂಡ ಇಲ್ಲಿ ತಂದು ನಿಲ್ಲಿಸುತ್ತೆ. ಅಂದರೆ ಒಬ್ಬ ಕೆಳಮಟ್ಟದಲ್ಲಿರುವಂಥ ವ್ಯಕ್ತಿ ಆ ಮಟ್ಟಕ್ಕೆ ಹೋಗುವಂಥ ಒಂದು ಗುರಿಯನ್ನು ಕೂಡ ಸೆಟ್ ಮಾಡುತ್ತೆ ಇದು. ಸೊ ಬಹುಶಃ ಅದೇ ಕಾರಣಕ್ಕೆ ಈ ಒಂದು ಜಾತ್ರಾ ಮಹೋತ್ಸವ ಹಾಗೂ JSSನ ಕಾರ್ಯಕ್ರಮಗಳು ಬಹಳ ಪ್ರಸಿದ್ಧಿ ಅಂತ ನಾನು ಭಾವಿಸ್ಕೊಳ್ತೀನಿ. ಸರ್, ಒಟ್ಟಾರೆ ಹೇಳೋದಾದರೆ ಈ ಗಾಳಿಪಟ ಸ್ಪರ್ಧೆ ಕುರಿತು ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಸರ್, ಗಾಳಿಪಟ ಸ್ಪರ್ಧೆ ಅಂದ ತಕ್ಷಣ ಇದು ಒಂದು ಅದ್ಭುತವಾದ ಕ್ರೀಡೆ ಅಂತ ಹೇಳ್ಬೋದು. ಈ ಪಾರಂಪರಿಕ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಸ್ಪರ್ಧಿಗಳಿಗೆ ಏಕಾಗ್ರತೆ, ಮನೋರಂಜನೆ, ಆರೋಗ್ಯ, ಸಂತೋಷ, ಸ್ಪರ್ಧಾ ಮನೋಭಾವ, ಹೀಗೆ ಎಲ್ಲವನ್ನೂ ಸಹ ಈ ಒಂದು ಸ್ಪರ್ಧೆ ಕೊಡುತ್ತೆ ಅಂತ ಹೇಳ್ಬೋದು. ಸರ್, ತಮಗೆಲ್ಲ ಗೊತ್ತಿದೆ, ಪ್ರಸ್ತುತ ದಿನಮಾನಗಳಲ್ಲಿ ಎಲ್ಲರೂ ಮೊಬೈಲ್ ಅಡಿಕ್ಷನ್ ಆಗಿ TV ಮುಂದೆ ಅಥವಾ ಸಾಮಾಜಿಕ ಜಾಲತಾಣಗಳನ್ನೇ, ಅಂದರೆ ಮನೆ ಒಳಗಡೆನೇ ನಾವು ಹೆಚ್ಚು ಸಮಯ ಕಾಲ ಕಳೀತಾ ಇರ್ತೀವಿ. ಈ ಗಾಳಿಪಟ ಸ್ಪರ್ಧೆ ಭಾಗವಹಿಸೋದ್ರಿಂದ ಅಥವಾ ಗಾಳಿಪಟವನ್ನು ಆರಿಸೋದ್ರಿಂದ ನಾವು ಪ್ರಕೃತಿ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ಕನೆಕ್ಟ್ ಆಗ್ಬೋದು. ನಮ್ಮ ಪಂಚೇಂದ್ರಿಯಗಳು ಆಕ್ಟಿವೇಟ್ ಆಗ್ತಾ ಹೋಗ್ತದೆ. ಈಗ ನಮ್ಮ ಸೃಜನಶೀಲತೆ ಅನ್ನು ನಾವು ಬಳಸ್ಕೊಂಡು ಹೇಗೆ ಪಟ ಮಾಡೋದು, ಆ ಪಟವನ್ನು ಹೇಗೆ ಹಾರಿಸೋದು, ಅದು ನಾವು ಪ್ರಕೃತಿ ಜೊತೆ ಒಡನಾಟ ಇಟ್ಕೊಂಡಾಗ ನಮ್ಮ ಆರೋಗ್ಯನೂ ಸಹ ಸಮೃದ್ಧಿ ಆಗುತ್ತೆ. ಜೊತೆಗೆ ಸರ್, ಗಾಳಿಪಟ ಸ್ಪರ್ಧೆ ಜೀವನ ಸಂದೇಶವನ್ನು ಸಹ ನಮಗೆ ನೀಡುತ್ತೆ. ಈ ಮಾನವನ ಜೀವನ ಅನ್ನೋದು ಒಂದು ಗಾಳಿಪಟ ಇದ್ದಂತೆ ಅಂತ ಕೆಲವರು ಹೇಳ್ತಾರೆ. ನಮ್ಮ ಜೀವನದಲ್ಲಿ ಸರಿಯಾದ ಶಿಸ್ತು, ಸಂಯಮ, ಸಹಕಾರ, ತಾಳ್ಮೆ, ಸ್ಪರ್ಧಾ ಮನೋಭಾವ ಇದ್ದರೆ, ನಮ್ಮ ಜೀವನದ ಸೂತ್ರ ಸರಿ ಇದ್ದರೆ ನಾವು ಮೇಲೆ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ಗಾಳಿಪಟದಲ್ಲಿ ಸೂತ್ರನ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಆ ಗಾಳಿಪಟ ಮೇಲೆ ಹಾರೋ ಹೋಗುತ್ತೆ. ಅದೇ ಆ ಸೂತ್ರನೇ ಸರಿ ಇಲ್ಲ ಅಂದರೆ ಗಾಳಿಪಟ ಕೆಳಗಡೆ ಬಿದ್ದೋಗುತ್ತೆ, ತಮಗೆ ಗೊತ್ತಿದೆ. ಆ ಸೂತ್ರ ಅನ್ನೋದು ನಮ್ಮ ಜೀವನಕ್ಕೂ ಸಹ ಅಪ್ಲೈ ಆಗುತ್ತೆ. ನಮ್ಮ ಜೀವನದಲ್ಲಿ ಸೂತ್ರವನ್ನು ಸರಿಯಾಗಿ ನಾವು ಪ್ರತಿ ಕ್ಷಣದಲ್ಲೂ ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಹೋದ್ರೆ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು ಅನ್ನೋ ಸಂದೇಶವನ್ನು ಗಾಳಿಪಟ ಸ್ಪರ್ಧೆ ನೀಡುತ್ತೆ. ಹಾಗಾಗಿ ನಾನು ಸ್ಪರ್ಧಿಗಳಲ್ಲಿ ಕೇಳ್ಕೊಡೋದಿಷ್ಟೇ, ಭಾಗವಹಿಸಿ, ಆನಂದಿಸಿ. ಈ ಗಾಳಿಪಟ ಸ್ಪರ್ಧೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ನೀವು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 8884932916. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 8884932916. ಎಸ್ ಸರ್, ಆಟದ ಮನೋರಂಜನೆಯ ಜೊತೆ ಜೀವನದ ಸಂದೇಶವನ್ನು ಸಹ ಕೊಡುವಂಥ ಇಂಥ ಆಟಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಬಹುಶಃ ನಾವು ಸಂತೋಷವಾಗಿರ್ತೀವಿ ಹಾಗೂ ಸಾರ್ಥಕ ಬದುಕನ್ನು ಕೂಡ ಸಾಕ್ತೀವಿ ಅನ್ನೋದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ವಿಚಾರಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಸುತ್ತೂರು ಜಾತ್ರಾ ಮಹೋತ್ಸವ 2026 ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಗಾಳಿಪಟ ಸ್ಪರ್ಧೆ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡವರು JSS ಪ್ರೌಢಶಾಲೆ ಸುತ್ತೂರಿನ ಭೌತಶಾಸ್ತ್ರ ಶಿಕ್ಷಕರು ಹಾಗೂ ಗಾಳಿಪಟ ಸ್ಪರ್ಧೆಯ ಸಂಚಾಲಕರು ಆದ ಶ್ರೀ ವಿನೋದ್ ಕುಮಾರ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ್ದ ಮರೆತೋರು ಗೊತ್ತಾ ಆದ್ರು ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡು ಧೂಳಿಪಟ. ಪ್ರಿಯ ಕೇಳುಗರೆ,
ಇದುವರೆಗೂ ಸುತ್ತೂರು ಜಾತ್ರಾ ಮಹೋತ್ಸವ 2026 ಕುರಿತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಗಾಳಿಪಟ ಸ್ಪರ್ಧೆ ಕುರಿತು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುತ್ತೂರಿನ ಜೆಎಸ್ಎಸ್ ಪ್ರೌಢಶಾಲೆಯ ಭೌತವಿಜ್ಞಾನ ಶಿಕ್ಷಕರು ಹಾಗೂ ಗಾಳಿಪಟ ಸ್ಪರ್ಧೆಯ ಸಂಚಾಲಕರೂ ಆದ ಶ್ರೀ ವಿ ವಿನೋದ್ ಕುಮಾರ್ ಅವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.